ರೆಡಿ ಸರ್? ಶುರು ಮಾಡೋಣವಾ ಸರ್? ಎಸ್, ಐ ಆಮ್ ರೆಡಿ. ನಿಮ್ಮ ಫೋಟೋ ಶೂಟ್ ಎಲ್ಲ ಮುಗೀತಾ? ಈ ಕತ್ಲಲ್ಲಿ ಫೋಟೋ ತೆಗೆಯೋದು ಇಟ್ಸ್ ಎ ಚಾಲೆಂಜಿಂಗ್ ಜಾಬ್. ವೆರಿ ನೈಸ್. ಆದ್ರೂ ಸರ್, ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಫೋಟೋ ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ಡೋಂಟ್ ವರಿ, ಇನ್ನೇನು ಅವರು ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಕಾನ್ವರ್ಸೇಷನ್. ಹಾ ಸರ್, ನಾವು ಶುರು ಮಾಡೋಣ. ಯು ನೋ, this will be my last interview and I must congratulate you. You know why? ಈ ಗ್ರೇಟ್ ಅಜಯ್ ಕುಮಾರ್ ಅವ್ರ ಇಂಟರ್ವ್ಯೂನ ನೀವು ಮಾಡ್ತಾ ಇದ್ದೀರಾ ಅಂತ. ಅಯ್ಯೋ, ಹಾಗನ್ಬೇಡಿ ಸರ್. ನೀವು ಮತ್ತೆ ಇಂಡಸ್ಟ್ರಿಗೆ ಬರಬೇಕು. ನಿಮ್ಮ ವಯಸ್ಸಿಗೆ ಹೊಂದೋ ಸಿನಿಮಾ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಷ್ಟೋ ಅಭಿಮಾನಿಗಳ ಆಸೆ. ನಮ್ಮ ಸಿನಿ ಧ್ವನಿ ಮ್ಯಾಗಝಿನ್ ಲಾಸ್ಟ್ ಪೇಜಲ್ಲಿ ತೆರೆಮರೆಗೆ ಸರಿದವರು ಅಂತ ಆರ್ಟಿಕಲ್ ಬರುತ್ತೆ. ಅದಕ್ಕೋಸ್ಕರನೇ ಈ ಇಂಟರ್ವ್ಯೂ ಮಾಡಬೇಕು ಅಂತ. ಏನೋ ಲಾಸ್ಟ್ ಪೇಜಾ? ನೋ 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 ನೋ, ಫ್ರಂಟ್ ಪೇಜಲ್ಲಿ ಹಾಕಬೇಕು. ಅದೇನೋ ಹೇಳ್ತಾರಲ್ಲ, ಕವರ್ ಸ್ಟೋರಿ, ಕವರ್ ಪೇಜ್, ಅಲ್ಲೇ ಹಾಕಬೇಕು. ಹಾಂ, ಅದೆಲ್ಲ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ಸರ್. ನಮ್ಮ ಎಡಿಟರ್ ನೋಡ್ಕೋತಾರೆ. ನಿಮ್ಮ ಎಡಿಟ್ರು ಯಾರು ಅಂತ ನನಗೆ ಗೊತ್ತಿದೆ. ಜಾಣಪ್ಪ ತಾನೆ? 20 ವರ್ಷಗಳ ಹಿಂದೆ ನಾನು ಕೊಡೋ ಪಾರ್ಟಿಗೆ ಕೈ ಕಟ್ಕೊಂಡು ಬಾಗಿಲಲ್ಲಿ ನಿಂತ್ಕೋತಾ ಇದ್ದ. ಹಾಕ್ತಾನೆ. ಯಾಕೆ ಹಾಕೋದಿಲ್ಲ ನೋಡೋಣ. ಹಾಗೆ ಹೆಡ್ಲೈನ್ಸ್ ಕೂಡ ನಾನೇ ಕೊಡ್ತೀನಿ. ದ ಲಾಸ್ಟ್ ಕನ್ಫೆಷನ್. ನಮಸ್ಕಾರ, ನಾನು ಜಾನ್ವಿ. ಒಬ್ಬ ಆಕ್ಟರ್, ಒಂದು ಕಾಲದ ಸೂಪರ್ ಸ್ಟಾರ್. ಕಳೆದ 6 ವರ್ಷದಲ್ಲಿ ಆತ ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಅವನ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡೋ ಖುಷಿಯಲ್ಲಿ ಪತ್ರಕರ್ತೆ ಸ್ನೇಹ ಇದ್ದಾಳೆ. ಅವರಿಬ್ರು ಒಂದು ನಿಗೂಢ ಜಾಗದಲ್ಲಿ ಮುಖಾಮುಖಿ ಆಗ್ತಾರೆ. ಅದು ಒಂದು ಸ್ಮಶಾನ. ಮಧ್ಯರಾತ್ರಿ ತನ್ನ ಕೊನೆಯ ಇಂಟರ್ವ್ಯೂ ಕೊಡೋದಕ್ಕೆ ಆ ಸೂಪರ್ ಸ್ಟಾರ್ ರೆಡಿ ಆಗ್ತಾ ಇರ್ತಾನೆ. ಈ ಇಂಟರ್ವ್ಯೂನಲ್ಲಿ ಅವನ ಲೈಫ್ನ ಒಂದೊಂದೇ ಅಸಲಿ ಚಹರೆ, ಒಂದೊಂದೇ ಕಥೆ ತೆರೆದುಕೊಳ್ತಾ ಹೋಗುತ್ತೆ. ಒಂದು ಅಸಂಗತ ಕಥೆಯಂತೆ ಕಾಣೋ ಕಥೆ. ಈ ರೀತಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನಿಸೋ ಕಥೆ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಅಂತರಂಗ, ಯಾವುದು ಬಹಿರಂಗ, ಯಾವುದು ಭ್ರಮೆ, ಯಾವುದು ವಾಸ್ತವ, ಯಾವುದು ಸಿನಿಮಾ, ಯಾವುದು ನಾಟಕ, ಯಾವುದು ರಿಯಲ್, ಯಾವುದು ಫ್ಯಾಂಟಸಿ, ಹೀಗೆಲ್ಲ ಪ್ರಶ್ನೆಗಳನ್ನ ನಿಮ್ಮಲ್ಲಿ ಹುಟ್ಟುಹಾಕೋ ಕಥೆ ಇದು. ಇವತ್ತಿನ ಎಪಿಸೋಡ್ ಲಾಸ್ಟ್ ಕನ್ಫೆಷನ್. ಮೇಡಮ್, ಈ ಫೈಲ್ಗೆ ಒಂದು ಸೈನ್ ಹಾಕಬೇಕಿತ್ತು. ಭಾಸ್ಕರ್, ನಾಳೆ ನಾನು ಸ್ಟೇಷನಿಗೆ ಬರೋದು ಲೇಟ್ ಆಗುತ್ತೆ. ಆ ಬಾಲಚಂದ್ರನ್ ಕೇಸ್ನ ಇನ್ವೆಸ್ಟಿಗೇಷನ್ಗೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆ ಬಾಲು ಮತ್ತು ಜಗದೀಶ್ನ ಅಲ್ಲಿಗೆ ಬರೋಕ್ಕೆ ಹೇಳಿಬಿಡಿ. ಓಕೆ ಮೇಡಮ್. ನಾನಿನ್ನು ಹೋಗಿ. ಆಯಿತು ಮೇಡಮ್. ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನು ಇಲ್ಲಿಗೆ ಹೀಗೆ ಕರೆಸಿ ಮಾತಾಡ್ತಾ ಇರೋದಕ್ಕೆ. 100 ಜನ ಪತ್ರಕರ್ತರನ್ನ 5 ಸ್ಟಾರ್ ಹೋಟೆಲ್ಸ್ಗೆ ಕರೆಸಿ ಕೂಡಿಸಿ ಮಾತಾಡಿಸಿ ಇಂಟರ್ವ್ಯೂಗಳು ಕೊಟ್ಟಿದ್ದೀನಿ. ಜೀವನದಲ್ಲಿ ಬೇಕಾದಷ್ಟು ನೋಡಿದ್ದೀನಿ. ಅವರಿಗೆ ಕುಡಿಯೋದಕ್ಕೆ, ತಿನ್ನೋದಕ್ಕೆ, ಜೊತೆಗೆ ಮನೆಗೆ ತೊಗೊಂಡು ಹೋಗೋದಕ್ಕೂ ಬೇಕಾದಷ್ಟು ಕೊಟ್ಟಿದ್ದೀನಿ. ಅವ್ರನ್ನ ಹೊಗಳಿ ನೀವೇ ದೊಡ್ಡವರು, ನೀವೇ ದೇವರು, ನೀವಿಲ್ಲದೆ ನಾನಿಲ್ಲ ಅಂತ ಹೇಳಿ ನನಗೆ ಬೇಕಾದ ಹಾಗೆ ಕಥೆಗಳನ್ನ ಬರೆಸ್ಕೊಂಡಿದ್ದೀನಿ. ನಾನು ಸಿನಿಮಾಗಳಿಗೆ ರಿವ್ಯೂಗಳು ಬರೆಸ್ಕೊಂಡಿದ್ದೀನಿ. ಅವ್ರ ಮನೆಯವ್ರನ್ನ ಮನೆಗೆ ಕರೆಸಿ ಗುಂಡು ಪಾರ್ಟಿ ಕೊಟ್ಟು, ಗಿಫ್ಟ್ ಕೊಟ್ಟು ನನ್ನ ಪರವಾಗಿ ಕಥೆಗಳು ಬರೆಸ್ಕೊಂಡಿದ್ದೀನಿ.
ರೀ ಭಾಸ್ಕರ್, ಹೋಗೋದು ಲೆಟ್ ಟೀ ತೊಗೊಂಬನ್ನಿ. ಆಯ್ತು. ನೋಡಿ, ನೀವೇನೂ ಹೆದರ್ಕೋಬೇಕಾಗಿಲ್ಲ. ಇದು ಪೊಲೀಸ್ ಸ್ಟೇಷನ್. ಇಲ್ಲಿ ನಿಮಗೆ ಯಾರು ತೊಂದರೆ ಕೊಡಲ್ಲ. ನೀವು ಸಮಾಧಾನವಾಗಿ ಧೈರ್ಯವಾಗಿ ಹೇಳಿ, ನೀವು ಯಾರು, ನಿಮ್ಮ ಹೆಸರೇನು? ನನ್ನ ಹೆಸರು ಸ್ನೇಹ. ನಾನು ಮ್ಯಾಗ್ಝಿನ್ ಜರ್ನಲಿಸ್ಟಾಗಿ ವರ್ಕ್ ಮಾಡ್ತಿದ್ದೀನಿ. ಸಾಕಾಗಿದೆ, ಈ ನಾಟಕ ಸಾಕಾಗಿದೆ. ನಾನು ಎಲ್ಲೆಲ್ಲಿ ಪತ್ರಕರ್ತರನ್ನ ಸಂತೋಷ ಪಡಿಸಿದ್ದೀನೋ, ಅವ್ರ ಮೇಲೆ ಪ್ರಭಾವ ಬೀರಿದ್ದೀನೋ, ಅಲ್ಲೆಲ್ಲ ಸುಳ್ಳು ಸುಳ್ಳು ಬರೀ ಸುಳ್ಳಿನ ಸರ್ಮಾಲೇರೆ ಹೇಳ್ಬಿಟ್ಟಿದ್ದೀನಿ. ಎಷ್ಟೋ ಸ್ಕ್ಯಾಮ್ಗಳನ್ನ ಮುಚ್ಚಾಕಿದ್ದು, ಎಷ್ಟೋ ಕಾಂಟ್ರವರ್ಸಿಗಳು ದಿಕ್ಕನ್ನೇ ತಪ್ಪಿಸಿದ್ದು ಅವ್ರ ಮೂಲಕನೇ. ಆದರೆ ಈಗ ಸಾಕಾಗಿದೆ. ಆ ಸುಳ್ಳುಗಳೆಲ್ಲ ನಾನು ರಾತ್ರಿ ಕಣ್ಣು ಮುಚ್ಚಿದ್ರೆ ನನ್ನ ಸುತ್ತ ಡಾನ್ಸ್ ಮಾಡತ್ವೆ, ಕೆಟ್ಟದಾಗಿ ಕಿರ್ಚ್ಕೊಂಡು ಕೂಗಾಡತ್ವೆ, ನಗತ್ವೆ. ನಾನು ಸತ್ತರೆ ಸಾಕು, ನನ್ನ ಕೈ ಹಿಡ್ಕೊಂಡು ದರ ದರ ಎಳ್ಕೊಂಡು ನರಕಕ್ಕೆ ತಗೊಂಡೋಗೋಕೆ ಸಿದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ನರಕನ ನನ್ನ ಕೈಲಿ ತೆಗೆಸೋಕೆ ಆಗ್ತಾ ಇಲ್ಲ. ಇದಕ್ಕೆ ಒಂದೇ ಒಂದು ದಾರಿ ಇದೆ. ಆ ದಾರಿ ಎಲ್ರ ಮುಂದೆ ಇರೋ ಸತ್ಯನ ಹೇಳ್ಕೋಬೇಕು. ಈ ಕಷ್ಟನ, ಈ ಸಂಕಟನ ನನ್ನ ಕೈಲಿ ಸಹಿಸೋಕೆ ಆಗ್ತಾ ಇಲ್ಲ. ಯಾರಿಗೂ ಪ್ಲೀಸ್ ಮಾಡಕ್ ಹೋಗದೆ, ಎಲ್ರ ಎದುರಿಗೆ ಸಣ್ಣವನ್ ಆಗ್ತೀನಿ ಅನ್ನೋ ಯೋಚನೆಯನ್ನು ಮಾಡದೆ, ಸಾಯೋದಕ್ಕೂ ಮುಂಚೆ ಸತ್ಯ ಹೇಳ್ಬಿಡ್ಬೇಕು. ಪ್ರತಿನಿತ್ಯ ಅನ್ಭವಿಸ್ತಾರೆ ನರಕಕ್ಕೆ ಪರಿಹಾರ ಇರೋದು ಒಂದೇ, ಸತ್ಯ ಹೇಳಬೇಕು. ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಿಜಕ್ಕೂ ಸರ್ಪ್ರೈಸ್ ಆಗ್ತಿದೆ ಸರ್. ನಾನು ಎಷ್ಟೋ ಕ್ವೆಶನ್ಸ್ನ ರೆಡಿ ಮಾಡ್ಕೊ ಬಂದಿದ್ದೆ, ಆದರೆ ಈಗ ನೋಡಿದ್ರೆ ನೋಡಿ ಸ್ನೇಹ, ಕಳೆದ ವಾರ ನಮಗೊಂದು ಅಸೈನ್ಮೆಂಟ್ ಬಂದಿತ್ತು. ಅದು ಸೂಪರ್ ಸ್ಟಾರ್ ಅಜಯ್ ಕುಮಾರ್ ಅವ್ರನ್ನ ಇಂಟರ್ವ್ಯೂ ಮಾಡೋದು. ಕಳೆದ 5-6 ವರ್ಷದಿಂದ ಅವ್ರು ಯಾವ ಮೀಡಿಯಾದಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ನಾವು ಅವ್ರು ಇಂಟರ್ವ್ಯೂ ಮಾಡಿದ್ರೆ ಸಖತ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಆ್ಯಂಡ್ ನಮ್ಮ ಮ್ಯಾಗ್ಝಿನ್ ಕೂಡ ಒಳ್ಳೆ ಸರ್ಕ್ಯುಲೇಷನಲ್ಲಿರುತ್ತೆ ಅನ್ನೋದು ನಮ್ಮ ಎಡಿಟರ್ ಲೆಕ್ಕಾಚಾರ. ಆ್ಯಂಡ್ ಅಂಥ ಸೂಪರ್ ಸ್ಟಾರ್ದು ಇಂಟರ್ವ್ಯೂ ಮಾಡೋದು ಅಂದರೆ ಸುಮ್ಮನೆನಾ ಅಂತ ನಾನು ಖುಷಿಯಿಂದನೇ ಒಪ್ಕೊಂಡೆ. ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನೇ ನೋಡ್ಕೊಂಡು ಬೆಳೆದಿರೋದು. ಹಾಗಾಗಿ ಅವ್ರನ್ನ ಎದುರುಗಡೆ ನೋಡ್ತೀನಿ, ಮಾತಾಡ್ತೀನಿ ಅನ್ನೋ ಖುಷಿಯಿಂದ ನಮ್ಮ ಚೀಫ್ ಎಡಿಟರ್ ಹತ್ರ ನಾನೇ ಅವ್ರ ನಂಬರ್ನ ತೊಗೊಂಡೆ. ಆ್ಯಂಡ್ ನಾನು ಅವ್ರಿಗೆ ಕಾಲ್ ಮಾಡಿದೆ, ಆದರೆ ಅವ್ರು ರಿಸೀವ್ ಮಾಡಲಿಲ್ಲ, ಕಟ್ ಮಾಡಿದ್ರು. ಹಾಗಂತ ನಾನು ಬಿಡಲಿಲ್ಲ. ಪ್ರತಿದಿನ 2 ಸಾರಿ ಆದರೂ ನಾನು ಅವ್ರಿಗೆ ಕಾಲ್ ಮಾಡ್ತಿದ್ದೆ. ಅವ್ರ ಎಲ್ಲ ಸಿನಿಮಾನೂ ಪಾಸಿಟಿವಿಟಿ, ನೆಗೆಟಿವಿಟಿ ಎಲ್ಲ ಅನಲೈಸ್ ಮಾಡಿ ಅವ್ರಿಗೆ ವಾಟ್ಸಪ್ ಮೆಸೇಜ್ ಮಾಡ್ತಿದ್ದೆ.
ಅವರು ನನ್ನ ಮೆಸೇಜ್ ನೋಡೋದು ನನಗೆ ಗೊತ್ತಾಗ್ತಿತ್ತು, ಬಟ್ ರಿಪ್ಲೈ ಮಾತ್ರ ಮಾಡ್ತಿರ್ಲಿಲ್ಲ. ಮೇ ಬಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಂಡು ನಾನೇ ಸುಮ್ಮನಾಗ್ಬಿಟ್ಟೆ. ಅದು ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಅವರೇ ನನಗೆ ರಿಪ್ಲೈ ಮಾಡಿದ್ರು. ಅದರಲ್ಲಿ ವಿ ಕ್ಯಾನ್ ಡೂ ಕಾನ್ವರ್ಸೇಷನ್ ಅಂತ ಇತ್ತು. ನನಗೂ ತುಂಬ ಖುಷಿಯಾಗಿ ನಾನು ಅವರಿಗೆ ರಿಪ್ಲೈ ಮಾಡಿದೆ, ಸರ್ ನಿಮ್ಮ ಇಂಟರ್ವ್ಯೂಗೋಸ್ಕರ 1 ವೀಕಿಂದ ಹಗಲು ರಾತ್ರಿ ಅಂತ ಕಾಯ್ತಿದ್ದೀನಿ ಸರ್, ಎಲ್ಲಿ ಸಿಗ್ತೀರಾ, ಎಲ್ಲಿ ಬರಬೇಕು ಅಂತ ನಾನೇ ಅವ್ರನ್ನ ಕೇಳಿದೆ. ಅವರು ಸಡನ್ನಾಗಿ ಇವತ್ತೇ ಬನ್ನಿ ಅಂತ ಹೇಳಿದ್ರು. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಈಗಲಾ ಅಂತ ನಾನು ಕೇಳಿದ್ದಕ್ಕೆ ಏನು ನನಗೋಸ್ಕರ ಹಗಲು ರಾತ್ರಿ ಕಾಯ್ತಿದ್ದೀನಿ ಅಂತ ಹೇಳಿದ್ರಿ, ಇವಾಗ ಕರೆದ್ರೆ ರಾತ್ರಿ ಬರಬೇಕಾ ಅಂತ ಕ್ವೆಶನ್ ಮಾಡ್ತಿದ್ದೀರಾ ಅಂತ ಕೋಪ ಬೇರೆ ಮಾಡಿಕೊಂಡ್ರು. ನಿಮ್ಮನ್ನ ತುಂಬ ಬೇರೆ ಅಂದ್ಕೊಂಡಿದ್ದೆ, ನೀವು ಎಲ್ಲರ ಥರನೇ ಅಂತ ರಿಪ್ಲೈ ಮಾಡಿದ್ರು. ಎಲ್ಲಿ ಇಂಟರ್ವ್ಯೂನ ಕ್ಯಾನ್ಸಲ್ ಮಾಡಿಬಿಡ್ತಾರೇನೋ ಅನ್ನೋ ಭಯದಿಂದ ಕ್ಯಾಮ್ರಾ ತೊಗೊಂಡು ನಾನು ಹೊರಟ್ಬಿಟ್ಟೆ. ಸ್ಮಶಾನದಲ್ಲಿ ಸೂಪರ್ ಸ್ಟಾರ್ ಇಂಟರ್ವ್ಯೂ ಮಾಡೋದು ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಒಪ್ಕೊಂಡೆ. ಯಾಕೆ ಗಾಬರಿ ಆಗ್ಬಿಟ್ಟಿಯಾ? ಹಾಂ ಸರ್, ಸ್ವಲ್ಪ. ಫೋಟೋ ಶೂಟ್ ಶುರು ಮಾಡೋಣವಾ? ರೆಡಿ ಸರ್? ಎಕ್ಸ್ಕ್ಯೂಸ್ ಮಿ ಮೇಡಮ್. ಭಾಸ್ಕರ್, ಸಿಗ್ತೇನೆ ರೆಡಿ? ಹ್ಞೂ ಮೇಡಮ್, 4 ಟೀ ತಂದೆ. 4 ಟೀ ಯಾರಿಗ್ರಿ? ಮೇಡಮ್, 1 ನಿಮಗೆ, ಇನ್ನೊಂದು ಇವರಿಗೆ, ಇನ್ನೆರಡು ನನಗೆ ಮೇಡಮ್. ಸಾಕಾ 2? ಈಗ ಸದ್ಯಕ್ಕೆ ಅಷ್ಟೇ ಸಾಕು ಮೇಡಮ್. ಹೋಗ್ರಿ. ಆಯಿತು ಮೇಡಮ್. ಆ್ಯಕ್ಚುಲಿ ನಿಮ್ಮ ಮಾತುಗಳನ್ನ ಪೂರ್ತಿಯಾಗಿ ನಂಬಕ್ಕೆ ನನಗೆ ಕಷ್ಟ ಆಗ್ತಿದೆ. ಬಟ್ ನೀವಿರೋ ಸ್ಥಿತಿ ನೋಡಿದ್ರೆ ನೀವು ಹೇಳ್ತಾ ಇರೋದು ಸುಳ್ಳಲ್ಲ ಅಂತಲೂ ಅನ್ನಿಸ್ತಾ ಇದೆ. ನನ್ನ ಕಣ್ಣಾರೆ ನೋಡಿದ್ರು ಅದು ನಿಜಾನ ಅಂತ ನನಗೆ ನಂಬೋಕ್ಕಾಗ್ತಿಲ್ಲ. ಇನ್ನು ನನ್ನ ಮಾತನ್ನ ನೀವು ಹೇಗೆ ನಂಬ್ತೀರಾ ಹೇಳಿ? ಮೇಡಮ್, ಈ ಮೇಡಮ್ ಅವ್ರ ಸ್ಟೋರಿ ಯಾಕೋ ಇಂಟ್ರೆಸ್ಟಿಂಗ್ ಅನಿಸ್ತಿದೆ, ನಾನು ಕೇಳಿಸ್ಕೋಬಹುದಾ? ಅರ್ಥ ಆಯ್ತು ಬಿಡಿ ಮೇಡಮ್. ಸ್ನೇಹ, ಯು ಕಂಟಿನ್ಯೂ. ಮುಂದೇನಾಯಿತು? ಎಲ್ಲ ವಿಚಿತ್ರವಾಗೇ ಇತ್ತು ಮೇಡಮ್. ನಾನು ಕ್ವಶನ್ ಕೇಳಬೇಕು ಅಂತ ತುಂಬ ಪ್ರಿಪೇರ್ ಆಗಿ ಹೋಗಿದ್ದೆ. ಸದ್ಯಕ್ಕೆ ಇವತ್ತು ನೀವು ನನ್ನನ್ನು ಏನು ಕೇಳಬೇಡಿ.
ನಾನಿವತ್ತು ಜಾಸ್ತಿ ಮಾತಾಡೋದಿಲ್ಲ. ನಮ್ಮ ಮನೆಯವರೇ ಮಾತಾಡ್ತಾರೆ. ಅವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಮೇಲೆ ಇನ್ನೂ ಏನಾದ್ರು ಬೇಕು ಅಂತಂದರೆ ಆಗ ನನ್ನನ್ನು ಕೇಳಿ. ಇವತ್ತು ನೀವು ಪ್ರಶ್ನೆಗಳನ್ನ ಕೇಳಬೇಡಿ. ಏನಾದರೂ ಡೌಟ್ ಇದ್ದರೆ ಆಮೇಲೆ ಕೇಳ್ಬೋದು. ಇವ್ರು ಯಾರು ಗೊತ್ತಾ? 20 ವರ್ಷಗಳ ಹಿಂದೆ ಸೂತ್ರಧಾರ ಅಂತ ಒಂದು ಸಿನಿಮಾ ಬಂದಿತ್ತು. ಅಯ್ಯೋ ಗೊತ್ತು ಸರ್, ನಂಗೆ ಆಗ 10 ವರ್ಷ ಆದ್ರೂ ಆ ಸಿನಿಮಾನ 10 ಸಾರಿ ನೋಡಿದ್ದೀನಿ. ನೀವಂತೂ ಸಖತ್ತಾಗಿ ಆಕ್ಟ್ ಮಾಡಿದ್ದೀರಾ. ಆದ್ರೂ ಫಸ್ಟ್ ಹಾಫ್ ಅಲ್ಲಿ ಒಬ್ಳು ಹುಡುಗಿ ಬರ್ತಾಳಲ್ಲ ಸರ್, ರೇವತಿ, ಅವರಂತೂ ಸಖತ್ತಾಗಿದ್ದಾರೆ. ನಾವೆಲ್ಲ ಫುಲ್ ಫಿದಾ ಆಗಿದ್ವಿ. ಸ್ಕೂಲಲ್ಲಿ ನಮ್ಮ ಪುಸ್ತಕದಲ್ಲೆಲ್ಲ ಅವ್ರದೇ ಫೋಟೋ. ಅಂದ್ರೆ ನೀವ್ ಅವ್ರನ್ನ ಮದ್ವೆ ಆದ್ರಿ ಅಲ್ವಾ ಸರ್? ಎಸ್, ಕರೆಕ್ಟ್. ಅವರೇ ಇವರು. ರೇವತಿ ನನ್ನ ಫೇವ್ರೆಟ್ ನಟಿ. ಮೇಡಮ್ ಏನ್ ಸಖತ್ತಾಗಿದ್ಲು ಗೊತ್ತಾ ಮೇಡಮ್? ನನ್ನ ಹೆಂಡತಿ ಬಂದು ಆ ಗೋಡೆ ಮೇಲಿರೋ ಫೋಟೋ ಕಿತ್ತಾಕೋವರೆಗೂ ನನ್ನ ಬೆಡ್ರೂಮ್ ಅಲ್ಲೇ ಅವಳ ಫೋಟೋ ಇತ್ತು ಮೇಡಮ್. ಏನ್ ಸಖತ್ತಾಗಿದ್ಲು ಗೊತ್ತಾ ಮೇಡಮ್? ಆಯ್ತು ಮೇಡಮ್, ಆಯ್ತು. ಆದ್ರೆ ಅವ್ರನ್ನಲ್ಲಿ ನೀವು ಆ ಸ್ಥಿತಿಲಿ ಏನಾದ್ರು ನೋಡಿದ್ರೆ ನೀವು ಖಂಡಿತ ನಿಮ್ಮ ನಟಿನ ಗುರ್ತಿಡಿಯಕ್ ಆಗ್ತಿರ್ಲಿಲ್ಲ. ಹಾಗಾಗಿದ್ರು. ಸಾರಿ ಮೇಡಮ್, ನಂತರ ನೀವ್ ಯಾವ ಸಿನಿಮಾದಲ್ಲೂ ಆಕ್ಟ್ ಮಾಡ್ಲೇ ಇಲ್ಲ. ಯಾವ್ದೋ ತೆಲುಗು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ ಅಂತ ಯಾವ್ದೋ ಪೇಪರಲ್ಲಿ ಓದಿದ್ ನೆನ್ಪು. ಅದಾದ್ಮೇಲೆ ನೀವು ಯಾವ ಕನ್ನಡ ಸಿನಿಮಾದಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಸೂತ್ರಧಾರ ಇವ್ರ ಮೊದಲನೇ ಸಿನಿಮಾ, ಅದೇ ಕೊನೆ ಸಿನಿಮಾನೂ ಆಯ್ತು. ಆಮೇಲೆ ಇವ್ರು ಆಕ್ಟ್ ಮಾಡೋದನ್ನ ಬಿಟ್ಬಿಟ್ರು. ಸಾರಿ ಸಾರಿ ಸಾರಿ, ನಾನು ಇವ್ರನ್ನ ಮದುವೆ ಮಾಡ್ಕೊಂಡಿದ್ದೆ ಇವಳು ಆಕ್ಟಿಂಗ್ ಬಿಡಿಸ್ಬೇಕು ಅಂತ. ರೀ, ಈಗಿದೆಲ್ಲ ಬೇಕಾ? ಪ್ಲೀಸ್. ನಮ್ಮ ಮನೆಯವರು ನಮ್ಮ ವಿಚಾರಕ್ಕೆ ಮಾತಾಡ್ತಾರೆ ಅಂತ ಹೇಳಿದ್ದೆ. ಆದರೆ ಇವಳ ಬಗ್ಗೆ ಮಾತ್ರ ಹಾಗಾಗಲ್ಲ. ನಾನೇ ಹೇಳಬೇಕು. ಯಾಕೆಂದ್ರೆ ಇವ್ರು ಜಾಸ್ತಿ ಮಾತಾಡೋದಿಲ್ಲ. ನನ್ನ ಎಲ್ಲ ಕೆಟ್ಟ ಗುಣಗಳು ಗೊತ್ತಿದ್ರು, ನಾನು ಮಾಡಿರೋ ಎಲ್ಲ ಮೋಸಗಳು ಗೊತ್ತಿದ್ರು ನನ್ನ ಮೇಲೆ ಕಿಡಿ ಕಾರ್ಯಾರೋಳು ಅಂದರೆ ಇವಳೊಬ್ಳೆ. ನಾನು ಇವಳಕ್ಕಿಂತ ವಯಸ್ಸಿನಲ್ಲಿ 10 ವರ್ಷ ದೊಡ್ಡವನು. ಬಲವಂತವಾಗಿ ಕರ್ಕೊಂಡ್ಬಂದು ಮದುವೆ ಮಾಡಿಕೊಂಡೆ. ಆಮೇಲೆ ತೆಲುಗು ಸಿನಿಮಾನಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ತು. ಆ ಸಿನಿಮಾ ಸೂಪರ್ ಹಿಟ್ ಆಗೋಯ್ತು. ಒಂದರಿಂದ ಒಂದು 3 ಸಿನಿಮಾಗಳಿಗೆ ಸೈನ್ ಮಾಡಿದ್ಲು. ಆಗ ಎಲ್ಲೋ ಇದು ಹುಡುಗಿನ ನಾನು ಕರ್ಕೊಂಡ್ಬಂದು ಚಾನ್ಸ್ ಕೊಟ್ರೆ ಇವಳು ನನ್ಗಿಂತ ಎತ್ತರಕ್ಕೆ ಹೋಗ್ಬಿಡ್ತಾಳೇನೋ ಅನ್ನೋ ಅನುಮಾನ, ಭಯ ಶುರು ಆಯಿತು. ಅದೇ ಕಾರಣಕ್ಕೆ ರಾತ್ರಿ ರಾತ್ರಿ ಕಿಡ್ನಾಪ್ ಮಾಡ್ಕೊಂಡ್ಬಂದು ಮದುವೆ ಮಾಡ್ಕೊಂಡೆ. ಇವ್ರ ಅಪ್ಪ ಅಮ್ಮನಿಗೆ ನನ್ನನ್ನು ಎದುರಿಸೋ ಶಕ್ತಿ ಇರಲಿಲ್ಲ. ರೇವತಿನೇ ನೀವು ನನ್ನನ್ನು ಮದುವೆ ಮಾಡ್ಕೊಳ್ದೆ ಹೋದ್ರೆ ಸೂಸೈಡ್ ಮಾಡ್ಕೋತೀನಿ ಅಂತ ಹೆದರ್ಸಳು ಅಂತ ಎಲ್ಲ ಪೇಪರ್ನಲ್ಲೂ ಸುಳ್ಳು ಸುದ್ದಿ ಹಬ್ಬಿಸ್ದೆ. ನಿಮ್ಮ ಪೇಪರ್ನಲ್ಲೂ ಇಮಿಡಿಯೇಟ್ರು ಅದೇ ಹಾಕಿದ್ದಾನೆ. ನಾನು ಇವಳನ್ನ ಮದುವೆ ಆಗಿದ್ದು ಮತ್ತೆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹೊರತು ಪ್ರೀತಿಗಾಗಲ್ಲ. ಹೋಗ್ಲಿ ಬಿಡಿ ಸರ್, ಪರ್ಸ್ನಲ್ ಲೈಫ್ ಬೇಡ. ನೀವು ಪಬ್ಲಿಕ್ ಫಿಗರ್,
ಪಬ್ಲಿಕ್ ಲೈಫ್ ಬಗ್ಗೆನೇ ಮಾತಾಡೋಣ. ಪರ್ಸ್ನಲ್ ಲೈಫನ್ನು ಪಬ್ಲಿಕ್ ಮಾಡೋಷ್ಟು ಚೆನ್ನಾಗಿದ್ದರೆ ಪರ್ಸ್ನಲ್ ಲೈಫು ಪಬ್ಲಿಕ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬರ್ಕೊಳ್ಳಿ, ಜನಗಳಿಗೆ ಅರ್ಥವಾಗಲಿ. ನಾನು ತಪ್ಪುಗಳು ಮಾಡಿದ್ದೀನಿ, ನನಗೂ ಗೊತ್ತಾಗಿದೆ, ಅದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೀನಿ. ಪಶ್ಚಾತ್ತಾಪಕ್ಕೆಲ್ಲ ಕರಗೋದಕ್ಕೆ ನೀನೇನು ಚಿಕ್ಕ ತಪ್ಪ ಮಾಡಿದ್ಯಾ? ಅತ್ತಿಗೆ ನಿನ್ನನ್ನು ಕ್ಷಮಿಸ್ಬೋದು, ಆದ್ರೆ ನಾನು ಖಂಡಿತ ಕ್ಷಮಿಸಲ್ಲ. ಇವತ್ತಿನ ಸ್ಟಾರ್ಗಿರಿ ನಿಂತಿರೋದು ನಮ್ಮಂತ ಎಷ್ಟೋ ಜನ ಕಂಡೀರಿನ ಸಮಾಧಿ ಮೇಲೆ, ಅತ್ತಿಗೆ ಅಂತ ಹೆಣ್ಮಕ್ಳ ಕಂಡೀರಿನ ಮೇಲೆ. ಇದ್ಯಾರು? ಮತ್ತೊಬ್ಬ ಮತ್ತಿನ್ ಯಾರು ಇರ್ತಾರೆ ಮೇಡಮ್? ಆ ಅಜಯ್ ಕುಮಾರ್ಗೆ ಒಬ್ಬ ತಮ್ಮ ಇದ್ನಲ್ಲ, ವಿಜಯ್ ಕುಮಾರ್, ಅವನೇ. ಅದೇ ಫೈರ್ ಮೂವಿ ಹೀರೋ ಅವನೇ ಮೇಡಮ್. ಆ ರೇವತಿಗೆ ಅತ್ತಿಗೆ ಅಂತ ಕರೆದಾಗ್ಲೂ ಗೊತ್ತಾಗ್ಲಿಲ್ವಾ ಮೇಡಮ್ ನಿಮ್ಗೆ? ಮೇಡಮ್ ಅವ್ರು ಹೇಳಿದ್ ನಿಜ ಮೇಡಮ್. ವಿಜಯ್ ಕುಮಾರ್. ವಿಜಯ್ ಕುಮಾರ್ ಓ ಗೊತ್ತಾ ಸರ್, ವಿಜಯ್ ಸರ್. ಫೈಟ್ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ನೀವು. ನಂತರ ನಂಗೆ ಒಳ್ಳೆ ಒಳ್ಳೆ ಸ್ಟೆಪ್ ಸಿಗ್ನೇರಾಗಿ ಮಾಡ್ದ ಇವನು. ಇಂಡಸ್ಟ್ರಿನಲ್ಲಿ ಇವನು ಎದುರು ಹಾಕೊಳ್ಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಒಳ್ಳೆ ಸ್ಕ್ರಿಪ್ಟ್ಗಳೆಲ್ಲ ಇವನೇ ಆಯ್ಕೆ ಮಾಡ್ಕೊಂಡ, ಕೆಟ್ಟ ಕೆಟ್ಟ ಸ್ಕ್ರಿಪ್ಟ್ಗಳೆಲ್ಲ ನನ್ನನ್ನು ಆಕ್ಟ್ ಮಾಡೋ ಮಾಡ್ದ. ಇದರಿಂದಾಗಿ ನನ್ನ ಹೆಸರು ಹಾಳಾಯಿತು, ಇಮೇಜ್ ಎಲ್ಲ ಡ್ಯಾಮೇಜ್ ಆಯಿತು. ಮತ್ತೆ ಯಾವತ್ತೂ ನನಗೆ ಇಂಡಸ್ಟ್ರಿನಲ್ಲಿ ತಲೆ ಎತ್ತಕ್ಕಾಗಲಿಲ್ಲ. ಹಾಂ, ಸಿನಿಮಾ ರೆಡಿಯಾಗಿ ಮೊದಲನೇ ಸಲ ಇವ್ನು ತೋರಿಸಿದಾಗ ಇವನು ಹೀಗೆ ಹೇಳಿತ್ತು, ವಾವ್ ವಂಡರ್ಫುಲ್ ಅಂತ. ಬಟ್ ಬಾಯಲ್ಲಿದ್ದ ಪದ ಮನಸ್ಸಲ್ಲಿರಲಿಲ್ಲ. ನನ್ನ ಅಣ್ಣಂಗೆ ನಾನು ಚಿತ್ರರಂಗಕ್ಕೆ ಬರೋದು ಇವ್ನಿಗೆ ಇಷ್ಟ ಇರಲಿಲ್ಲ. ನನಗೆ ಗೊತ್ತಿಲ್ಲದಂಗೆ ಹೌಸ್ಫುಲ್ ಓಡ್ತಾ ಇದ್ದ ಥಿಯೇಟರ್ಗಳಿಂದ ಸಿನಿಮಾಗಳನ್ನ ಎತ್ತಿಸ್ದ. ಕ್ರಿಟಿಕ್ಸ್ಗಳಿಗೆ ಪಾರ್ಟಿ ಕೊಡಿಸಿ ಕೆಟ್ಟ ರಿವ್ಯೂ ಬರ್ಸ್ದ. ಸಿನಿಮಾಗೆ ಎಲ್ಲೂ ಪ್ರಚಾರ ಸಿಗ್ದಾರಾಗಿ ಮಾಡ್ದ. ಆದರೂ 18 ಥಿಯೇಟ್ರಲ್ಲಿ 75 ದಿವಸ ಓಡಿತ್ತು. ಇದ್ರ ಬಗ್ಗೆ ಯಾರು ಬರೀಲಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಪೇಪರ್ ಎಡಿಟರು ಹೀಗೆ ಬರೆದ್ರು, ತಮ್ಮನ ಮೇಲಿನ ಪ್ರೀತಿಯಿಂದಾಗಿ ಸೂಪರ್ ಸ್ಟಾರ್ ಅಜಯ್ ಕುಮಾರ್ ಅವರು ಸಿನಿಮಾನ ಓಡಿಸ್ತಾ ಇದ್ದಾರೆ ಅಂತ. ನೋಡಿ ವಿಜು, ನಿನಗೆ ನಿಜವಾದ ಪ್ರತಿಭೆ ಇದ್ದಿದ್ರೆ ಏನ ನನ್ನಲ್ಲಿ ನಿಂದಿರೋ ಟ್ಯಾಲೆಂಟ್ ನಿನ್ನಲ್ಲಿ ಏನಿದೆ? ಯಾವ ಟ್ಯಾಲೆಂಟ್ ಇಟ್ಕೊಂಡು ನೀನು ಸ್ಟಾರ್ ಆದ್ರೆ? ನಾನು ನಿನ್ನಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ಲಿಲ್ವಾ? ಫೈಟ್ ಮಾಡ್ತಿರ್ಲಿಲ್ವಾ? ಡೈಲಾಗ್ ಡೆಲಿವರಿ ಹೇಳ್ತಾ ಇರ್ಲಿಲ್ವಾ? ನೀನು ನನಗಿಂತ ಸುಂದರನಾ? ಆಮೇಲೆ ಲೂಸರ್, ಯು ಆರ್ ಅ ಬ್ಲಡಿ ಸೂಪರ್ ಸ್ಟಾರ್. ಇದೆಲ್ಲ ಇದ್ರು ಅದೃಷ್ಟ ಇಲ್ಲದೆ ಹೋದ್ರು ನನ್ನ ಕರಿಯರ್ ನಾನು ಕಟ್ಕೋತಾ ಇದ್ದೆ ಅಣ್ಣ. ದುರದೃಷ್ಟ ಏನ್ ಗೊತ್ತಾ? ನಿನ್ನಂತ ಅಣ್ಣನಿಗೆ ತಮ್ಮನಾಗಿದ್ದು. ಲೋಕದ ಕಣ್ಣಿಗೆ ತಮ್ಮನ ಕರಿಯರ್ ಬಿಲ್ಡ್ ಮಾಡಕ್ಕೆ ಶತಪ್ರಯತ್ನ ಮಾಡ್ತಿರೋ ತರ ಬಿಲ್ಡಪ್ ಕೊಟ್ಟ. ನನ್ನ ಬದುಕನ್ನೇ ಸರ್ವನಾಶ ಮಾಡ್ದ. ಮೇಡಮ್, ಈಗ ಬಂದವರು ಯಾರು ಅಂತ ನಾ ಗೆಸ್ ಮಾಡ್ಲಾ ಮೇಡಮ್? ಈ ಅಜಯ್ ಕುಮಾರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಈ ಅಜಯ್ ಕುಮಾರ್ಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ, ಧನುಷ್ ಅಂತ. ಅದೇ ಅವರು ಎಲ್ಲಾ ಮೂವಿಯಲ್ಲಿ ವಿಲನ್ ಆಗಿ ಮಾಡ್ತಾನಲ್ಲ, ಅವನೇ. ನೀವು ಇಂಟರ್ವ್ಯೂ ತಗೋತೀರ ಅಂತ ಹೇಳಿ ಅಜಯ್ ಕುಮಾರ್ ಧನುಷ್ನ ಕರೆಸಿರ್ತಾನೆ. ಕರೆಕ್ಟ್ ಅಲ್ವಾ ಮೇಡಮ್? ನಾನು ಗೆಸ್ ಮಾಡಿದ್ದು ಕರೆಕ್ಟ್ ಅಲ್ವಾ? ಅವಾಗ ಧನುಷ್ ಅಜಯ್ ಕುಮಾರ್ ಬಗ್ಗೆ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಕರೆಕ್ಟ್ ಅಲ್ವಾ ಮೇಡಮ್? ಭಾಸ್ಕರ್, ಸ್ವಲ್ಪ ಡೀಸೆಂಟ್ ಆಗಿರಕ್ ಬರೋದಿಲ್ವಾ? ಸಾರಿ ಮೇಡಮ್, ಎಕ್ಸೈಟ್ಮೆಂಟ್ ಅಲ್ಲಿ ಒಳಗೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ಮೇಡಮ್. ಸಾರಿ ಮೇಡಮ್. ಕ್ಯಾರಿ ಆನ್ ಮೇಡಮ್, ಕ್ಯಾರಿ ಆನ್. ನಮ್ಮಪ್ಪನ ಇಂಟರ್ವ್ಯೂ ಮಾಡಕ್ ಬಂದಿರೋದು ನೀವೇನಾ? ಹಾಯ್ ಸರ್, ನನ್ನ ಹೆಸರು ಸ್ನೇಹ ಅಂತ. ನೀವು ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಲ್ಲ, ಸೂಪರ್ ಸ್ಟಾರ್ನ
ಒನ್ ಆ್ಯಂಡ್ ಓನ್ಲಿ ಸನ್ ಜೀವನ್. ಹೆಸರಲ್ಲಷ್ಟೇ ಜೀವನ ಇರೋದು. ಲೈಫ್ಲೆಸ್ ಸೋಲ್ಲೆಸ್. ನಮ್ಮಪ್ಪ ನನಗೆ ಮರಣ್ ಅಂತ ಹೆಸರಿಟ್ಟಿದ್ರೆ ಚೆನ್ನಾಗಿರೋದು. ಸೋ ಫನ್ನಿ ಅಲ್ವಾ? ಎಷ್ಟು ಕೊಟ್ಟಿದ್ದಾನೆ ಇಂಟರ್ವ್ಯೂ ಮಾಡೋದಕ್ಕೆ? ಚೆನ್ನಾಗಿ ಸಿಕ್ಕಿರ್ಬೇಕಲ್ಲ. ಛೇ ನಾನು ಅಂತವಳಲ್ಲ. ನಿಮ್ಮಂತವನ್ನ ತುಂಬ ಜನರು ನೋಡಿದೀನಿ ಬಿಡ್ರಿ. ಈ ಮನುಷ್ಯನ ಪ್ರತಿಯೊಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೂ, ಕಾಂಟ್ರವರ್ಸಿಗಳು ತಣ್ಣಗಾಗಬೇಕಾದ್ರೂ, ಆರ್ಟಿಕಲ್ಗಳು ಹೊರಗೆ ಬರಬೇಕಾದ್ರೆ, ಪಾರ್ಟಿಗಳಿಗೆ, ಟೋಕನ್ಗೆ, ಗಿಫ್ಟ್ ವೋಚರ್ಗೆ ಹಲ್ಲಿಗಿಂಚ್ಕೊಂಡು ನಿಂತಿರೋ ನಿಮ್ಮಂಥವ್ರನ್ನ ನೋಡ್ಕೊಂಡೇ ಬೆಳೆದಿರೋ ನಾನು. ನೋ ನೋ ನೋ, ಹಾಗೆಲ್ಲ ನೋಡಬೇಡಿ. ಹಾಗೆಲ್ಲ ಆಚೆ ಬರಲ್ಲ ನಿಮ್ಮ ಸೂಪರ್ ಸ್ಟಾರ್. ಲೈಫ್ ಲಾಂಗ್ ತನ್ನ ರಿಯಲ್ ಫೇಸನ್ನು ಹೀಗೆ ಅಡಗಿಸಿಟ್ಕೊಂಡು ಬಂದವರು. ಅವನ್ನ ಯಾಕೆ ಇಂಟರ್ವ್ಯೂ ಮಾಡ್ತೀಯ? ನನ್ನ ಇಂಟರ್ವ್ಯೂ ಮಾಡು. ಆ ನಿನ್ನ ಸೂಪರ್ ಸ್ಟಾರ್ ಎಂಥ ಲೋಫರ್ ಸ್ಟಾರ್ ಅಂತ ನಾನು ಡಿಸೈನ್ ಆಗಿ ಹೇಳ್ತೀನಿ. ಫುಲ್ ಪೇಜ್ ಕವರೇಜ್ ತಗೋ. ಯಾಕೆ ಅವ್ರು ಹೇಳೋ ಸುಳ್ಳೇ ಬೇಕಾ ನಿಂಗು? ಅವ್ರ ಸ್ಟಾರ್ ಇಮೇಜನ್ನ ಒಡೆದಾಕೋ ಸತ್ಯ ಬರೆಯೋ ದಮ್ಮಿಲ್ಲ ಅಲ್ವಾ ನಿಂಗು? ಅದಕ್ಕೆ ಕೇಳಿದ್ದು ಎಷ್ಟು ತಗೊಂಡಿದ್ಯಾ ಅಂತ. ತಗೊಂಡಿಲ್ಲ ಅಂದ್ರೆ ಬರ್ರಿ. ನಮ್ಮಪ್ಪ ದೊಡ್ಡ ಲೋಫರು, ಹೆಣ್ಣು ಬಾಕ. ಹಿ ಈಸ್ ನಾಟ್ ಅ ಹೀರೋ, ಹಿ ಈಸ್ ವಿಲನ್. ನಮ್ಮಮ್ಮ, ಚಿಕ್ಕಪ್ಪ, ನಾನು ನಮ್ಮ ಎಲ್ರ ಲೈಫನ್ನ ಹಾಳು ಮಾಡಿ ತಾನೊಬ್ಬನೇ ಜನರ ಕಣ್ಣಿಗೆ ಹೀರೋ ಆಗಿ ಮೆರಿತಿದ್ದಾನೆ. ಇವನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಜೀವನ್ ಬೇಡ ಕಣೋ ಜೀವನ್, ಸುಮ್ಮನಿರು. ಕುಡ್ದಿದೀಯಾ? ಹೌದು ಮಮ್ಮಿ, ಕುಡ್ದಿದ್ದೀನಿ. ಕುಡ್ದಾಗ್ಲೇ ಮನುಷ್ಯ ಸತ್ಯ ಹೇಳೋದು. ನನ್ನ ಕ್ಲಾಸ್ಮೇಟ್ ಶ್ರಾವಣ್ 3 ವರ್ಷದಿಂದ ಲವ್ ಮಾಡ್ತಿದ್ವಿ. ಏನೋ ಆಗ್ಬೇಕಂತ ಇದ್ವಿ. ಮನೆ ಕರ್ಕೊಂಡು ಪರಿಚಯ ಮಾಡಿಸಿದ್ರೆ ಮರುದಿನನೇ ಅವಳನ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡಿದ್ದಾನೆ. ಇವನು ಒಬ್ಬ ಮನುಷ್ಯನ? ನೀವೇನ್ ನೋಡ್ತಿದ್ರ? ಬರ್ಕೊಳ್ಳಿ. ನೋಡು, ನೀನು ಅವಳನ್ನ ನಿನ್ನ ಫ್ರೆಂಡ್ ಅಂತ ಪರಿಚಯ ಮಾಡಿಸ್ದೆ ಹೊರತು ಇನ್ನ ಲವರ್ ಅಂತ ನನಗೆ ಹೇಳಲಿಲ್ಲ. ಫ್ರೆಂಡ್ ಆದ್ರೇನು, ಲವರ್ ಆದ್ರೇನು, ಜೀವನೇ ಡ್ಯಾಡಿ. ನಿಮ್ಮ ಮಗಳು ವಯಸ್ಸಿನವಳ ಜೊತೆ ಮಲಗೋಕಾದ್ರೂ ಹೇಗ್ ಮನ್ಸು ಬಂತು? ಅವತ್ತು ತುಂಬಾ ಕುಡಿದು ಬಿಟ್ಟಿದೆ. ಮೈ ಮೇಲೆ ನನಗೆ ಪ್ರಜ್ಞೆನೇ ಇರಲಿಲ್ಲ. ಏನು ಮಾಡೋದ್ನೋ ನನಗೆ ಗೊತ್ತಿಲ್ಲ. ನೀವು ಮಾಡಿರೋ ತಪ್ಪನ್ನ ಬಾಟ್ಲಿನಲ್ಲೋ ಬಚ್ಚಲ ಮನೆಯಲ್ಲೋ ಹಾಕಿ ಸಂಭಾವಿತ ಆಗೋಕೆ ಟ್ರೈ ಮಾಡಬೇಡಿ ಡ್ಯಾಡಿ. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಪ್ರೀತಿನೇ ಮಾಡೋಕ್ಕಾಗಲ್ಲ, ರೇಪ್ ಮಾಡೋಕ್ಕಾಗತ್ತಾ ಡ್ಯಾಡಿ? ನಾನು ಕುಡಿತೀನಿ, ಹಾಗಂತ ರೇಪ್ ಮಾಡಿ ಬರ್ತೀನ? ಜೀವನ್ ಪ್ಲೀಸ್, ನೀನ್ ಏನ್ ಮಾತಾಡ್ತಾ ಇದೀಯಾ? ಮನೆಗೆ ಹೊಟ್ಟೋಗು.
ನೋ ಮಮ್ಮಿ, ಇಲ್ಲೇ ಎಷ್ಟೋ ನೆಮ್ಮದಿಯಾಗಿದೆ. ಅಲ್ಲಿರೋದು ಸ್ಮಶಾನ. ಸ್ಮಶಾನ ನನ್ನ ಜೀವನನೇ ಹಾಳು ಮಾಡಿರೋ ಸ್ಮಶಾನ. ಹೌದು ಕಣಪ್ಪ, ತಪ್ಪುಗಳಾಗಿದೆ, ನನಗೂ ಗೊತ್ತಾಗಿದೆ. ಆದರೆ ಈಗ ಅದೆಲ್ಲ ಮುಗಿದೋಗಿದೆ ಕಣಪ್ಪ. ಪ್ಲೀಸ್ ನೋಟ್ ಡೌನ್ ಮಿಸ್ ಜರ್ನಲಿಸ್ಟ್. ಮಿಸ್ ಜರ್ನಲಿಸ್ಟ್, ಇಲ್ಲೇ ಇರೋದು ಟ್ವಿಸ್ಟು. ಮೊನ್ನೆವರೆಗೆ ತಪ್ಪು ಮೇಲೆ ತಪ್ಪು ಮಾಡಿಕೊಂಡೆ ಸ್ಟಾರ್ ಆಗಿ ಮೇರಿತಿದ್ದ ನಟ ಅಜಯ್ ಕುಮಾರ್ಗೆ ಜ್ಞಾನೋದಯವಾಗಿ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇವ್ರ ಸಿನಿಮಾಗಳನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ವಿಲನ್ಗಳಿಗೆ ತಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿ ಪಶ್ಚಾತ್ತಾಪ ಆಗೋದು ಯಾವಾಗ? ಏನೋ ಒಂದು ಈ ಥರ ಇನ್ಸಿಡೆಂಟ್ ಆದಾಗ ತಾನೇ. ಈ ನಿಮ್ಮ ಹೀರೋಗೂ ಅಂಥದ್ದೇನೋ ಒಂದು ಇನ್ಸಿಡೆಂಟ್ ಆಗಿ ಪಶ್ಚಾತ್ತಾಪ ಆಗಿರ್ಬೇಕಲ್ವಾ? ಅದೇನು ಅಂತ ಕೇಳಿ. ಜೀವನ್, ಸಾಕು, ಎನಫ್ ಈಸ್ ಎನಫ್. ನನ್ನ ಬಗ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೆ ಹೇಳಾಯ್ತೋ ಇಲ್ವೋ? ಹೊರಡೆಲ್ಲಿಂದ. ಓ, ಹೀರೋ ಬಾಯಲ್ಲಿ ವಿಲನ್ ಡೈಲಾಗ್. ಮಿಸ್ ಜರ್ನಲಿಸ್ಟ್, ನೋಟ್ ಇಟ್ ಡೌನ್. ಜೀವನ್, ಸಾಕು, ನಿಲ್ಲಿಸು. ಕಾವ್ಯ, ಈ ಸ್ಟಾರ್ ನಟನ ಜ್ಞಾನೋದಯಕ್ಕೆ ಕಾರಣವಾಗಿರೋ ಕ್ಯಾರೆಕ್ಟರು ಕಾವ್ಯ. ಜೀವನ್, ಸಾಕು. ಇನ್ನು ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ, ಮಗ ಅಂತಾನು ನೋಡೋದಿಲ್ಲ. ನೀವು ಯಾವತ್ತು ನನ್ನ ಮಗ ಅಂತ ನೋಡಿದ್ದೀರಾ ಡ್ಯಾಡ್? ನೀವು ನನ್ನ ಲೈಫನ್ನ ಆಲ್ರೆಡಿ ಹಾಳು ಮಾಡಾಗೋಗಿದೆ. ಇನ್ನೇನು ನನ್ನ ಲೈಫ್ ಹಾಳು ಮಾಡೋದು? ಪ್ಲೀಸ್ ನೋಟ್ ಡೌನ್ ಮಿಸ್ ಜರ್ನಲಿಸ್ಟ್. ಈ 55 ವರ್ಷದ ಚಿರ ಯುವಕ ಸೂಪರ್ ಸ್ಟಾರ್ಗೆ 1 ತಿಂಗಳ ಹಿಂದೆ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಆ ಹುಡುಗಿ ಜೊತೆ ಬನ್ನೇರ್ಘಟ್ಟ ರೋಡಲ್ಲಿರೋ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಂದು ನೈಟ್ ಕಳೆಯೋಕೆ ಪ್ಲ್ಯಾನ್ ಮಾಡ್ತಾರೆ. ಅವತ್ತು ರಾತ್ರಿ ಅವಳ ಪರ್ಸ್ನಲ್ಲಿ ಅವಳ ತಾಯಿ ಫೋಟೋ ನೋಡಿ ನಮ್ಮ ಈ ಸೂಪರ್ ಸ್ಟಾರ್ಗೆ ಬಿಗ್ ಶಾಕ್. ಯಾಕೆ ಅಂದರೆ ಇದೇ ಕಾವ್ಯಳ ತಾಯಿ ಜೊತೆ ನಮ್ಮ ಈ ಸೂಪರ್ ಸ್ಟಾರ್ ಬನ್ನೇರ್ಘಟ್ಟ ಅಪಾರ್ಟ್ಮೆಂಟ್ನಲ್ಲಿ ಒಂದಲ್ಲ ಸುಮಾರು ನೈಟ್ ಸ್ಪೆಂಡ್ ಮಾಡಿದ್ದ. ಡ್ಯಾಡಿ, ಅವಳು ನಿಮ್ಮ ಮಗಳು ಅಂತ ನಿಮ್ಗೆ ಗೊತ್ತಾಗಿದ್ದು ಮೊದಲೇನಾ ಅಥವಾ ಎಲ್ಲ ಮುಗಿದ ಮೇಲ? ಜೀವನ್, ಚಾಪಿ, ನೀನು ಒಂದು ಮಾತಾಡೋದು ನಾನು ಸುಮ್ಮನೆ ಇರೋದಿಲ್ಲ, ಮಗ ಅಂತ ಕೂಡ ನೋಡೋದಿಲ್ಲ. ಸರ್, ಏನ್ ಮಾಡ್ತಿದ್ದೀರಾ? ಪ್ಲೀಸ್. ಐ ಆಮ್ ಸಾರಿ ಡ್ಯಾಡ್, ಐ ಆಮ್ ಸಾರಿ. ನೇಣು ಹಾಕ್ಕೊಂಡು ಸತ್ತೋದ ಶ್ರಾವಣಿ ಮುಖ ನೋಡಿದಾಗ, ರೈಲು ಕಂಬಿಗೆ ತಲೆ ಕೊಟ್ಟು ಚೂರಾದ ಕಾವ್ಯ ಬಾಡಿ ನೋಡಿದಾಗ, ನಿಮ್ಮ ಜೊತೆಗಿದ್ದ ಕರಳು ಸಂಬಂಧ ಕಡ್ದೋಯ್ತು. ಇಷ್ಟು ದಿವಸ ನಿನ್ನ ಕೈಲಿ ಮಾಡೋಕ್ಕಾಗದೇ ಇರೋ ಕೆಲಸನ ನಾನು ಮಾಡ್ತೀನಿ ಡ್ಯಾಡ್, ನಾನು ಮಾಡ್ತೀನಿ. ಏನ್ ಮಾಡ್ತಾ ಇದೀಯಾ?
ಅಯ್ಯೋ ಜೀವನ್ ಏನ್ ಮಾಡ್ಬಿಟ್ಯೋ? ವಾಟ್? ಸೂಪರ್ ಸ್ಟಾರ್ ಅಜಯ್ ಕುಮಾರ್ ಅವರ ಹೆಂಡತಿ ರೇವತಿನ ಅವ್ರ ಮಗನೇ ಗುಂಡಿಟ್ಕೊಂಡ? ಆರ್ ಯು ಶ್ಯೂರ್? ಶಿಟ್, ಲೆಟ್ಸ್ ಗೋ. ಇಲ್ಲೇ ಮೇಡಮ್, ಇಲ್ಲೇ ಮರ್ಡರ್ ಆಗಿದ್ದು. ರೇವತಿ ಕೂಡ ಅವ್ರ ಜೊತೆಲೇ ಇದ್ರು. ಸ್ನೇಹ, ಆರ್ ಯು ಶ್ಯೂರ್? ಈ ರಾತ್ರಿಲಿ ಅದು ಸ್ಮಶಾನದಲ್ಲಿ ಕುಟುಂಬ ಸಮೇತ ಬಂದು ಇಂಟರ್ವ್ಯೂ ಕೊಡ್ತಾರ? ಹೌದು ಮೇಡಮ್, ನಾನು ಯಾಕೆ ಸುಳ್ಳು ಹೇಳಿ? ನನ್ನ ಮಾತು ನಂಬಿ. ಮತ್ತೆ ನಿಮ್ಗೆ ಯಾವ ಎವಿಡೆನ್ಸು ಇಲ್ಲ. ಮೊದಲೇ ಕುಡ್ದಿದ್ದ ಜೀವನ್ 2 ಡೆಡ್ ಬಾಡಿಗಳನ್ನ ಇಟ್ಕೊಂಡು ಇಲ್ಲಿಗೆ ತಾನೇ ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ. ಆದ್ರೆ ಆ ಜೀವನ್ ಫೈರ್ ಮಾಡಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಜಯ್ ಅವ್ರ ಮನೆ ಇದೇ ಆಪೋಸಿಟ್ ರೋಡಲ್ಲಲ್ವಾ ಇರೋದು? ಹೌದು ಮೇಡಮ್. ನಡೀರಿ ಅಲ್ಲಿಗೆ ಹೋಗೋಣ. ಬೇಡ ಅನ್ಸುತ್ತೆ ಮೇಡಮ್. ಅವನು ಬಾಡಿನ ಇಲ್ಲೇ ಎಲ್ಲೋ ಮುಚ್ಚಿಟ್ಟಿರ್ಬೇಕು. ಕೊಲೆ ಮಾಡಿ ಯಾರಾದ್ರೂ ಮನೇಲೋ ಬಚ್ಚಿಟ್ಕೋತಾರಾ? ಲಿಸನ್, ಕಮ್ ಲೆಟ್ಸ್ ಗೋ. ನಾನು ಮೇಲೋಗಿ ನೋಡ್ಕೊಂಬರ್ತೀನಿ.
ಸ್ಟಾರ್ ಅಜಯ್ ಕುಮಾರ್ ಅವ್ರ ಮನೆಯಲ್ಲಿ 4 ಕೊಲೆ ಆಗಿದೆ ಮೇಡಮ್. ವಾಟ್? ಒಬ್ಬ ಸೂಪರ್ ಸ್ಟಾರ್ನನ್ನ ಆರಾಧಿಸೋ ಸಾಕಷ್ಟು ಅಭಿಮಾನಿಗಳಿರ್ತಾರೆ, ಆದ್ರೆ ಅವರ ಅಸಲಿ ಮುಖಗಳೇ ಬೇರೆ ಇರುತ್ತೆ. ಇಲ್ಲಿ ತನ್ನ ದರ್ಪ, ಅಹಂಕಾರ, ಮದದಿಂದ ಆ ಸೂಪರ್ ಸ್ಟಾರ್ ಸಾಕಷ್ಟು ಅಪರಾಧಗಳನ್ನ ಮಾಡ್ದ. ಇವೆಲ್ಲವೂ ಅವನನ್ನ ಪಾಪದ ಕೂಪಕ್ಕೆ ತಳ್ಳಿದ್ವು. ಒಂದಾದ ಮೇಲೊಂದು ಅಪರಾಧಗಳನ್ನ ಮಾಡ್ತಾ ಹೋದ. ಒಂದು ಅಪರಾಧ ಮಾಡಿದಾಗ ಆತ ಪಶ್ಚಾತ್ತಾಪದಿಂದ ಸರಿ ಹೋಗ್ಬೇಕಾಗಿತ್ತು, ಆದ್ರೆ ಹಾಗಾಗ್ಲಿಲ್ಲ. ಆತ ತನ್ನ ಪಾಪಗಳನ್ನ ಮಾಡ್ತಾನೆ ಹೋದ. ತನ್ನ ಹೆಂಡತಿಯ ಬದುಕಿಗೆ ಅಡ್ಡಗಾಲಾದ, ತನ್ನ ತಮ್ಮ ಬೆಳೆಯದಂತೆ ನೋಡ್ಕೊಂಡ, ತನ್ನ ಮಗನ ಬದುಕನ್ನೇ ಹಾಳು ಮಾಡ್ಬಿಟ್ಟ. ತಾನೊಬ್ಬ ಸೂಪರ್ ಸ್ಟಾರ್ ಅಂತ ಮೆರೆದಾಡ್ದ. ಒಂದಾದ ಮೇಲೊಂದು ಅಪರಾಧವನ್ನ ಮಾಡ್ದ. ಕೊನೆಗೆ ಆ ಎಲ್ಲ ಪಾಪಗಳ ಮೂಟೆ ಆತನನ್ನ ನರಕಕ್ಕೆ ಕರೆದು ಹೋಯ್ತು. ಒಬ್ಬ ಸೂಪರ್ ಸ್ಟಾರ್ನ ಸಿನಿಮಾಗಳನ್ನ ನೋಡಿ ಖುಷಿ ಪಡಬೇಕೇ ವಿನಃ ಆತನ ಬಗ್ಗೆ ಅಂಧಾಭಿಮಾನ ಬೆಳೆಸ್ಕೊಳ್ಬಾರ್ದು. ಮೊದಲೇ ಹೇಳಿದ ಹಾಗೆ ಇದು ಅಂತರಂಗ ಬಹಿರಂಗದ ಒಂದು ಫ್ಯಾಂಟಸಿ ಕಥಾನಕ. ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಇವು ಪಾಪದ ಕಥೆಗಳು, ಆದರೆ ಪಾಠ ಕಲಿಸೋ ಕಥೆಗಳು. ನೋಡ್ತಾ ಇರಿ ಶಾಂತಂ ಪಾಪಂ.